ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ವಿಜಯಪುರ ವಿಮಾನ ನಿಲ್ದಾಣದಲ್ಲಿ ತಾಂತ್ರಿಕ ಸಿಬ್ಬಂದಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದ ಆಧಾರದ ಮೇಲೆ ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದಲೇ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ನಾವು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಯಾವ ಹುದ್ದೆಯಲ್ಲಿ ವೇಕೆನ್ಸಿನ ಕನ್ಫರ್ಮ್ ಮಾಡಿದರೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಮುಖ್ಯ ಭದ್ರತಾ ಮುಖ್ಯಸ್ಥದಲ್ಲಿ ಒಂದು ಹುದ್ದೆಯನ್ನು ಇವರು ಕನ್ಫರ್ಮ್ ಮಾಡಿದ್ದು. ಇದರ ಒಂದು ವಿದ್ಯಾರ್ಹತೆ ಮತ್ತು ಅನುಭವನ ನೋಡೋದಾದರೆ, ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದಿರಬೇಕು. ಅಂತಾರಾಷ್ಟ್ರೀಯ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯ ವಾಯುಯಾನ ಭದ್ರತಾ ನಿಯಮಗಳ ಕುರಿತಾದ ಜ್ಞಾನ, ವಿಮಾನ ನಿಲ್ದಾಣದಲ್ಲಿ ವಾಯುಯಾನ ಭದ್ರತಾ ಕಾರ್ಯಾಚರಣೆಗಳಲ್ಲಿ ಸಾಕಷ್ಟು ಅನುಭವ, ಪೊಲೀಸ್ ಭದ್ರತೆ, ಗುಪ್ತಚರ ತನಿಖಾ ಇಲಾಖೆಗಳು ಮತ್ತು ಸೈಬರ್ ಭದ್ರತೆಯಂತಹ ಇತರ ಭದ್ರತೆಗೆ ಸಂಬಂಧಿಸಿದ ಪಡೆಗಳಲ್ಲಿ ಅನುಭವ, ಭದ್ರತಾ ವ್ಯವಸ್ಥೆ ಮತ್ತು ಪ್ರವೇಶ ನಿಯಂತ್ರಣ, ವಿಮಾನದ ಒಳಗೆ ಮತ್ತು ಹೊರಗಿನ ಭದ್ರತೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ, ಮಾನ್ಯತೆ ಹೊಂದಿರುವ AVSCC ಪ್ರಮಾಣಪತ್ರಗಳು ಮತ್ತು AVSCC ರಿಫ್ರೆಜರ್ ಪ್ರಮಾಣಪತ್ರದೊಂದಿಗೆ BCASನಿಂದ ವಾಯುಯಾನ ಭದ್ರತಾ ತರಬೇತಿಯಲ್ಲಿ ಮೂಲ ಜ್ಞಾನ ಹೊಂದಿದ್ದು ಅರ್ಹತೆ ಪಡೆದಿರಬೇಕು. ವಿಮಾನ ನಿಲ್ದಾಣದಲ್ಲಿ ಭದ್ರತಾ ಅಧಿಕಾರಿಯಾಗಿ 10 ವರ್ಷದ ಅನುಭವನ ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ಓಕೆ, ನಂತರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇವರೊಂದು ವೇತನ ಶ್ರೇಣಿ ನೋಡೋದಾದರೆ ತಿಂಗಳಿಗೆ 75,000 ರು ಇರುತ್ತೆ. ನಂತರ ವಯೋಮಿತಿನ ನೋಡೋದಾದರೆ ಕನಿಷ್ಠ 25 ವರ್ಷಗಳು, ಗರಿಷ್ಠ 55 ವರ್ಷದ ಒಳಗಡೆ ಇರೋರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ನಂತರ ಎರಡನೇದಾಗಿ ಸಹಾಯಕ ಟರ್ಮಿನಲ್ ವ್ಯವಸ್ಥಾಪಕರ ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಯಾವುದೇ ವಿಭಾಗದಲ್ಲಿ ಪದವಿ ಅಥವಾ ಡಿಪ್ಲೊಮಾ ಪಡೆದಿರಬೇಕು. ಸ್ನಾತಕೋತ್ತರ ಅಥವಾ MBA ಪದವಿ ಪಡೆದವರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಅಭ್ಯರ್ಥಿಯು ವಿಮಾನ ನಿಲ್ದಾಣ ಕಾರ್ಯಾಚರಣೆಯ ಬಗ್ಗೆ ಪರಿಚಿತರಾಗಿರಬೇಕು. ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 50,000 ರು ಇರುತ್ತೆ. ಕನಿಷ್ಠ 25 ವರ್ಷಗಳು, ಗರಿಷ್ಠ 45 ವರ್ಷದ ಒಳಗಡೆ. ಓಕೆ, ನಂತರ ಮೂರನೆಯದಾಗಿ ಸಹಾಯಕ ಏರ್ಫೈಡ್ ಕಾರ್ಯಾಚರಣೆ ವ್ಯವಸ್ಥಾಪಕರು ಕಾರ್ಯಾಚರಣೆ ಇಲಾಖೆಯಲ್ಲಿ ಒಂದು ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ನೀವು ಯಾವುದೇ ವಿಭಾಗದಲ್ಲಿ ಪದವಿ ಅಥವಾ ಡಿಪ್ಲೊಮಾ ಪಡೆದಿರಬೇಕು. ಸ್ನಾತಕೋತ್ತರ ಅಥವಾ MBA ಪದವಿ ಪಡೆದವರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಅಭ್ಯರ್ಥಿಯು ವಿಮಾನ ನಿಲ್ದಾಣ ಕಾರ್ಯಾಚರಣೆಯ ಬಗ್ಗೆ ಪರಿಚಿತರಾಗಿರಬೇಕು. ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 50,000 ರು ಇರುತ್ತೆ. ಕನಿಷ್ಠ 25 ವರ್ಷಗಳು, ಗರಿಷ್ಠ 45 ವರ್ಷದ ಒಳಗಡೆ ಇರೋರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಓಕೆ, ನಂತರ ನಾಲ್ಕನೆಯದಾಗಿ ಸಹಾಯಕ ವ್ಯವಸ್ಥಾಪಕರು ಭದ್ರತಾ ಇಲಾಖೆಯಲ್ಲಿ ಒಂದು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಯಾವುದೇ ವಿಭಾಗದಲ್ಲಿ ಪದವಿ ಪಡೆದಿರಬೇಕು. ರಾಷ್ಟ್ರೀಯ ನಾಗರಿಕ ವಿಮಾನಯಾನ ಭದ್ರತಾ ತರಬೇತಿ ಕಾರ್ಯಕ್ರಮದ ಅನುಸಾರ BCASನಿಂದ ಪ್ರಮಾಣೀಕರಣದೊಂದಿಗೆ ವಾಯುಯಾನ ಭದ್ರತೆಯಲ್ಲಿ ಸಾಕಷ್ಟು ಅನುಭವ ಹೊಂದಿರುವ ಅರ್ಹ ವೃತ್ತಿಪರರು. ವಾಯುಯಾನ ಭದ್ರತಾ ಕ್ಷೇತ್ರದಲ್ಲಿ ಕನಿಷ್ಠ 3 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಅನುಭವವನ್ನು ಹೊಂದಿರೋರಿಗೆ ಆದ್ಯತೆ ನೀಡಲಾಗುತ್ತೆ. ನಂತರ AVSCC ಪ್ರಮಾಣಪತ್ರ ಮತ್ತು AVSCC ರಿಫ್ರೆಜರ್ ಪ್ರಮಾಣಪತ್ರದೊಂದಿಗೆ BCASನಿಂದ ವಾಯುಯಾನ ಭದ್ರತಾ ಹುದ್ದೆಯಲ್ಲಿ ಮೂಲ ಜ್ಞಾನ ಹೊಂದಿದ್ದು ಅರ್ಹತೆ ಪಡೆದಿರಬೇಕು. ಕಂಪ್ಯೂಟರ್ ಕಾರ್ಯಾಚರಣೆ ಮತ್ತು MS ಆಫೀಸ್ ಪ್ಯಾಕೇಜ್ನಲ್ಲಿ ಉತ್ತಮ ಜ್ಞಾನವನ್ನು ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ನಂತರ ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 50,000 ರು ಇರುತ್ತೆ. ಕನಿಷ್ಠ 25 ವರ್ಷಗಳು, ಗರಿಷ್ಠ 50 ವರ್ಷದ ಒಳಗಡೆ ಇರೋರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಓಕೆ, ನಂತರ ಐದನೇದಾಗಿ ವಿಮಾನ ನಿಲ್ದಾಣ ವ್ಯವಸ್ಥೆ ಮತ್ತು IT ನೆಟ್ವರ್ಕ್ ಸಲಹೆಗಾರರಲ್ಲಿ ಒಂದು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಅಭ್ಯರ್ಥಿಯು AICTE ಅಥವಾ UGC ಮಾನ್ಯತೆ ಪಡೆದ ಅಥವಾ ಅನುಮೋದಿತ ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆಯಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗಲ್ಲಿ ಪದವಿಯನ್ನು ಪಡೆದಿರಬೇಕು. LAN ಆಪ್ಟಿಕಲ್ ಫೈಬರ್ ನೆಟ್ವರ್ಕ್, IP ಫೋನ್ಗಳು, IP ಫೋನ್, IPBXಗಳಿಗೆ ಸಂಬಂಧಿತ ಸರ್ವರ್ಗಳು, ಇಂಟರ್ನೆಟ್ ಸಂಪರ್ಕಗಳು, CCTV ಸ್ವಿಚ್ಗಳು, CCTV ಕ್ಯಾಮೆರಾಗಳು, ಬೃಹತ್ ಡೇಟಾ ಸಂಗ್ರಹ ವ್ಯವಸ್ಥೆಗಳು, ಫೈರ್ ಅಲಾರ್ಮ್ ಸಿಸ್ಟಮ್, ಫೈರ್ ಆ್ಯಂಡ್ ಸ್ಮೋಕ್ ಡಿಟೆಕ್ಟರ್ಗಳು, ಪ್ರವೇಶ ನಿಯಂತ್ರಣ ವ್ಯವಸ್ಥೆಗಳು, ಡೆಸ್ಕ್ಟಾಪ್ ಸಿಸ್ಟಮ್ಗಳು ಮತ್ತು ಸಂಬಂಧಿತ ಹಾರ್ಡ್ವೇರ್ ಸಂಬಂಧಿತ ಆಟೋಮೆಟಿಕ್ ಹವಾಮಾನ ಕೇಂದ್ರಗಳು ಅಥವಾ ವಿಮಾನ ನಿಲ್ದಾಣ ವ್ಯವಸ್ಥೆಗಳು, ನೆಟ್ವರ್ಕ್ ಭದ್ರತಾ ವ್ಯವಸ್ಥೆಗಳಿಗೆ ಸಂಬಂಧಿಸಿದ PLCಗಳ ನಿರ್ವಹಣೆ ಅಥವಾ ತೊಂದರೆ ನಿರ್ವಹಣೆಯಲ್ಲಿ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ಅಭ್ಯರ್ಥಿಯು BSNL ಮತ್ತು ಇತರ ಏಜೆನ್ಸಿಗಳೊಂದಿಗೆ ಸಂಪರ್ಕ ಸಾಧಿಸುವ ನಿರೀಕ್ಷೆ ಇದೆ. ಅಭ್ಯರ್ಥಿಯು ವೆಬ್ಸೈಟ್ ಮತ್ತು ಸಾಮಾಜಿಕ ಮಾಧ್ಯಮ ವಿಷಯಗಳನ್ನು ಸಹ ನಿರ್ವಹಿಸಲು ಸಾಧ್ಯವಾಗುವುದು ಅಪೇಕ್ಷಣೀಯವಾಗಿದೆ. ಇವರ ಒಂದು ವೇತನ ತಿಂಗಳಿಗೆ 65,000 ರು ಇರುತ್ತೆ. ಕನಿಷ್ಠ 25 ವರ್ಷಗಳು, ಗರಿಷ್ಠ 45 ವರ್ಷಗಳು ಅಂತ ತಿಳಿಸಿದ್ದಾರೆ. ನಂತರ ಆರನೆಯದಾಗಿ ಸಿವಿಲ್ ಇಂಜಿನಿಯರಿಂಗಲ್ಲಿ ಒಂದು ಹುದ್ದೆ. ಅಭ್ಯರ್ಥಿಯು ನೀವು ಸಿವಿಲಲ್ಲಿ BE ಮಾಡಿರೋರು ನೀವು ಅಪ್ಲಿಕೇಶನ್ ಹಾಕ್ಬೋದು. ರನ್ವೇ, ರಸ್ತೆಗಳು ಮತ್ತು ವಿಮಾನ ನಿಲ್ದಾಣ ನಿರ್ವಹಣೆಯಲ್ಲಿ ಪ್ರಮುಖ ಸಿವಿಲ್ ನಿರ್ಮಾಣ ಕಾರ್ಯಗಳಲ್ಲಿ 5 ವರ್ಷದ ಅನುಭವನ ಹೊಂದಿರಬೇಕು.
ಇವರ ಒಂದು ವೇತನ ಶ್ರೇಣಿ 50,000 ರು ಇರುತ್ತೆ. ಕನಿಷ್ಠ 25 ವರ್ಷಗಳು, ಗರಿಷ್ಠ 40 ವರ್ಷಗಳು. ನಂತರ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಒಂದು ಹುದ್ದೆಯನ್ನು ಕಾಲ್ಫಾರ್ಮ್ ಮಾಡಿದ್ದು. ಇದರಲ್ಲಿ BE ಎಲೆಕ್ಟ್ರಿಕಲ್ ಮತ್ತು ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಮಾಡಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸಬ್ ಸ್ಟೇಷನ್ ನಿರ್ವಹಣೆ ಮತ್ತು ಕಟ್ಟಡ ವಿದ್ಯುತ್ ELV ವ್ಯವಸ್ಥೆ ಅಥವಾ HVAC ಸ್ಥಾಪನೆ ಸಂಬಂಧಿತ ಕ್ಷೇತ್ರದಲ್ಲಿ 5 ವರ್ಷಗಳ ಅನುಭವನ ಇರಬೇಕು. ನಂತರ ಇವರಿಗೂ ಕೂಡ ತಿಂಗಳಿಗೆ 50,000 ರು ಇರುತ್ತೆ. ಕನಿಷ್ಠ 20 ವರ್ಷಗಳು, ಗರಿಷ್ಠ 40 ವರ್ಷಗಳು. ಆಸಕ್ತ ಅಭ್ಯರ್ಥಿಗಳು ಈ ಅಧಿಸೂಚನೆ ಪ್ರಕಟವಾದ 10 ದಿನಗಳ ಒಳಗೆ ಶೈಕ್ಷಣಿಕ ಅರ್ಹತೆ ಮತ್ತು ಅನುಭವದ ಪ್ರಮಾಣ ಪತ್ರಗಳೊಂದಿಗೆ ತಮ್ಮ ರೆಸ್ಯೂಮ್ ಅನ್ನು ಸ್ಪೀಡ್ ಪೋಸ್ಟ್ ಮೂಲಕ ಅಥವಾ ಖುದ್ದಾಗಿ ನೀವೇ ಹೋಗಿ ನೀವು ಇವರ ಒಂದು ವಿಳಾಸಕ್ಕೆ ನೀವು ತಲುಪಿಸ್ಬೋದು. ಸಂದರ್ಶನದ ದಿನಾಂಕ ಮತ್ತು ಸಮಯವನ್ನು ತಿಳಿಸಲಾಗುವುದು. ಆಯ್ಕೆಯಾದವರನ್ನು ಮೇಲಿನಂತೆ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಪೋಸ್ಟ್ ಮಾಡಲಾಗುತ್ತದೆ. ಯಾವುದೇ ಸೃಷ್ಟೀಕರಣಗಳಿಗೆ ನೀವು ಉಪ ಪ್ರಧಾನ ವ್ಯವಸ್ಥಾಪಕರು ಮೊಬೈಲ್ ಸಂಖ್ಯೆ 9845833566 ಅವರನ್ನು ನೀವು ಸಂಪರ್ಕಿಸಬಹುದು. ನಿಗಮವು ಎಲ್ಲ ಅರ್ಜಿಗಳನ್ನು ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ ಮತ್ತು ಎಲ್ಲ ವಿಷಯಗಳಲ್ಲಿ ನಿಗಮದ ನಿರ್ಧಾರವೇ ಅಂತಿಮವಾಗಿರುತ್ತದೆ. ಮತ್ತು ಅಭ್ಯರ್ಥಿಗಳಿಗೆ ಕನ್ನಡವನ್ನು ಓದಲು, ಬರೆಯಲು ಮತ್ತು ಮಾತನಾಡುವ ಜ್ಞಾನವನ್ನು ಹೊಂದಿರಬೇಕು ಅಂತ ಇವರು ತಿಳಿಸಿದ್ದಾರೆ. ಓಕೆ ಸೊ ಇದಿಷ್ಟು ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ವಿಜಯಪುರ ವಿಮಾನ ನಿಲ್ದಾಣದಲ್ಲಿ ಕಾಲ್ಫಾರ್ಮ್ ಮಾಡಿರುವಂತಹ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದಾಗಿರುತ್ತೆ. ಇದು 1 ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಮತ್ತು ಇವರು ಅವಶ್ಯಕತೆಗೆ ಅನುಗುಣವಾಗಿ ಇನ್ನೊಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯು ಕೂಡ ಇವರು ತರಿಸಬಹುದು ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಇವರ ಒಂದು ವಿಳಾಸವಾದಂತಹ ಖನಿಜ ಭವನ 4ನೇ ಮಹಡಿ, ಪೂರ್ವ ಭಾಗ, ನಂಬರ್ 49, ರೇಸ್ ಕೋರ್ಟ್ ರಸ್ತೆ, ಬೆಂಗಳೂರು 1. ಇವರೊಂದು ದೂರವಾಣಿ ಸಂಖ್ಯೆಯಾದಂಥ 08022258131 ಅಥವಾ 33 ಈ ಒಂದು ನಂಬರ್ಗೆ ನೀವು ಡಯಲ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಗೋಬೋದು. ಮತ್ತು ಈ ಒಂದು ವಿಳಾಸಕ್ಕೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಪೋಸ್ಟ್ ಮೂಲಕ ಕಳಿಸ್ಬೋದು, ಇಲ್ಲಾಂದರೆ ನೀವೇ ಖುದ್ದಾಗಿ ಹೋಗಿ ತಲುಪಿಸ್ಬೋದು. ಸೊ ಇದಿಷ್ಟು ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಮಾಹಿತಿ ಇದಾಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.